ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್. ಐ ಆಮ್ ವಿಜಯ್ ದಚ್ಚು. ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನಾನು ಮೊನ್ನೆ ಒಂದು ಪೋಸ್ಟ್ ಮಾಡಿದ್ದೆ. ನಮ್ಮ ತಮಿಳುನಾಡಿನ ಹೆಸರಾಂತ ಚಲನಚಿತ್ರ ನಟರಾದ ಶ್ರೀಯುತ ದಳಪತಿ ವಿಜಯ್ ಜೋಸೆಫ್ ಅವರು ನಮ್ಮ ಕರ್ನಾಟಕದ ಕೊಲ್ಲೂರಿಗೆ ಬರ್ತಾ ಇದ್ದಾರೆ ಅಂತ. ಹೌದು, ಅವರು ಇವತ್ತು ಬರ್ತಾ ಇದ್ದಾರೆ. 12:30ಗೆ ಏರ್ಪೋರ್ಟನ್ನು ಬಿಟ್ಕೊಂಡು ಈಗ ಬರ್ತಾ ಇದ್ದಾರೆ. ಆ ಒಂದು ಗಳಿಗೆಯಲ್ಲಿ ನಾನು ಈಗ ಅದರ ಪ್ರಯುಕ್ತ ಕೊಲ್ಲೂರಿಗೆ ಬಂದಿದ್ದೇನೆ. ನೋಡೋಣ ಯಾವ ರೀತಿಯಲ್ಲಿ ಅವರ ವೆಲ್ಕಮ್ ಇರುತ್ತೆ, ಅಥವಾ ಅವರನ್ನು ಯಾವ ರೀತಿಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ, ಅಥವಾ ಯಾವ ರೀತಿಯಲ್ಲಿ ಪೊಲೀಸ್ ಬಿಗಿ ಬಸ್ತಾನ ಮಾಡಿದ್ದಾರೆ ಅನ್ನೋ ಒಂದು ಪುಟ್ಟ ವಿಡಿಯೋವನ್ನು ನಿಮಗೆ ಮಾಡಿ ಈ ಮೂಲಕ ತೋರಿಸ್ಬೇಕನ್ನೋ ಆಸೆ. ಮತ್ತು ಅವರೊಟ್ಟಿಗೆ ಗಣ್ಯರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇದೆ. ಹೆಮ್ಮಾಡಿಯಿಂದ ಅವರು ಆಲ್ರೆಡಿ ಈಗೆಲ್ಲ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ಅಲ್ಲಿ ಫುಲ್ ಎಲ್ಲ ಪೊಲೀಸ್ ಬಿಗಿ ಬಸ್ತನ್ನು ನಡೆಸ್ತಾ ಇದ್ದಾರೆ. ನೋಡೋಣ ಎಲ್ಲೆಲ್ಲಿಗೆ ಬರ್ತಾರೆ, ಯಾವ ರೀತಿಯಲ್ಲಿ ಅವರು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋನ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಯಾವ ರೀತಿ ನಮಗೆ ಒಳಗೆ ಬಿಡ್ತಾರೋ ಇಲ್ಲೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಓಕೆ, ಸ್ಟಿಲ್ ದೆನ್ ನೋಡ್ತಾ ಇರಿ. ಇದು ವಿಜಯ್ ದಚ್ಚು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ವಿಜಯ್ ದಚ್ಚು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ದೇವಸ್ಥಾನದ ಒಳಭಾಗಕ್ಕೆ ಬರ್ತಾ ಇದ್ದೇವೆ. ನೋಡೋಣ ಯಾವ ರೀತಿ ಯಾವುದೇ ರೀತಿ ಪೊಲೀಸ್ ಯಾವ ರೀತಿಯಲ್ಲಿ ಅವ್ರು ಬರ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಹೆಮ್ಮಾಡಿ ಮೂಲಕ ಬಂದು ಹೆಮ್ಮಾಡಿಯಿಂದ ಹೀಗೆ ಒಳಗೆ ಬರ್ತಾರೆ. ನೋಡೋಣ ಬಸ್ ಸ್ಟ್ಯಾಂಡ್ ಸೈಡಲ್ಲಿ ಯಾವುದೇ ರೀತಿಯಲ್ಲಿ ಕರ್ಫ್ಯೂ ಇದೆಯಾ, ಅಥವಾ ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ರೀತಿ ಪೊಲೀಸ್ ಇದೆಯಾ ನೋಡಬೇಕು. ಅದನ್ನು ನೋಡಿಕೊಂಡು ಒಂದು ಟೆಂಪಲ್ ಹೋಗಬೇಕು. ಒಂದು ಟೆಂಪಲ್ ಸೈಡ್ ಹೋಗಿ ಎಲ್ಲ ಪೊಲೀಸ್ಗಳು, ಕೊಲ್ಲೂರು ಪೊಲೀಸ್ಗಳೆಲ್ಲ ಹೋಗ್ತಾ ಇದ್ದಾರೆ. ಕೊಲ್ಲೂರಿನ ಗ್ರಾಮಾಂತರ ಪೊಲೀಸ್ ಇದ್ದಾರೆ. ಆಲ್ರೆಡಿ ಹೋಗ್ತಾ ಇದ್ದಾರೆ ಎಲ್ಲ. ಈಗ ಕೊಲ್ಲೂರಿಗೆ ಎಂಟ್ರಿ. ಯಾವ ರೀತಿಯಲ್ಲಿ ಈಗ ದೇವಸ್ಥಾನದ ಹತ್ರ ಬರ್ತಾ ಯಾವುದೇ ರೀತಿ ಪ್ರಿಪ್ರೇಷನ್ ಇಲ್ಲ. ಇಲ್ಲಿ ಎಲ್ಲ ರೀತಿಯಲ್ಲಿ ನಿಶಬ್ದವಾಗೇ ಇದೆ. ಯಾವುದೇ ರೀತಿಯಲ್ಲಿ ಜನಜಂಗುಳಿಗಳಿಗೆ ಕಾಣ್ತಾ ಇಲ್ಲ. ಸ್ಟ್ರಿಕ್ಟ್ ಬಿಗಿ ಬಸ್ ಏನು ಕಾಣ್ತಾ ಇಲ್ಲ. ನೋಡೋಣ, ಯಾಕಂದರೆ ಜನ ಒತ್ತಡ ಇರೋದ್ರಿಂದ ಬೇಗ ದರ್ಶನವನ್ನು ಮಾಡೋಕೆ ಅವಕಾಶವನ್ನು ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ತರಿಸ್ತಾ ಇದೆ. ಬಿಗಿ ಬಸ್ ಇರೋದ್ರಿಂದ ಈಗ ಯಾವ ರೀತಿಯಲ್ಲಿ ಅಲ್ಲಿ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದೊಂದು ಮಾಹಿತಿ ಆಗಿದೆ. ನೋಡೋಣ, ಈಗ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತೇವೆ. ನೋಡೋಣ, ಅಲ್ಲೊಂದು ಕ್ಲಿಪ್ಪನ್ನು ಮಾಡ್ತೇನೆ. ಕಟ್ ಮಾಡಿ ಮಗ. ಯಾವ ರೀತಿಯಲ್ಲಿ ಕೂಡ ಪೊಲೀಸ್ ಬಿಗಿ ಬಸ್ ಕಾಣ್ತಾ ಇಲ್ಲ. ಯಾಕಂದರೆ ಎಂದಿನಂತೆ ಜನಗಳ ಸಂಚಾರ ನಡೀತಾ ಇದೆ. ಯಾವ ರೀತಿಯಲ್ಲಿ ಕೂಡ ಒಂದು ಬಿಗಿ ಬಂದೋಬಸ್ತ್ ಕಾಣ್ತಾ ಇಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಚಲನಚಿತ್ರ ನಟ ನೆಚ್ಚಿನ ವಿಜಯ್ ದಳಪತಿ ಅವರು ಬರ್ತಾ ಇದ್ದಾರೆ. ನೋಡೋಣ ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಒಳಭಾಗದಲ್ಲಿ ಇದೆ ಅನ್ನೋದನ್ನು ನೋಡೋಣ. ಬನ್ನಿ, ಒಳಭಾಗದ ವಿಡಿಯೋನ ತೋರಿಸ್ತೇನೆ ಬನ್ನಿ. ಎಂದಿನಂತೆ ಜನಸಾಗರ ಬರ್ತಾನೆ ಇದೆ. ಅಂದರೆ ಅವರು ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಈಗ ಯಾವ ರೀತಿಯಲ್ಲಿ ಅವರಿಗೆ ಅಂದರೆ ಒಂದು ಬಿಗಿ ಬಂದೋಬಸ್ತನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ಈಗ ಎಂದಿನಂತೆ ಜನಗಳು ಬರ್ತಾರೆ, ದೇವರ ದರ್ಶನ ಮಾಡಲೇಬೇಕಾಗುತ್ತೆ. ಈಗ ಅವ್ರು ಬರ್ತಾ ಇದ್ದಾರೆ ಅಂದ ತಕ್ಷಣ ಜನಸಾಗರವನ್ನು ನಿಲ್ಲಿಸಿ ಬೇಡ ಅನ್ನೋಕ್ಕಾಗೋದಿಲ್ಲ. ಅವರು ಬರೋದೇ ಒಂದು 5 ನಿಮಿಷ ಮುಂಚೆ ನಿಲ್ಲಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. 12 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರು. 2 ನಿಮಿಷ ಇದೆ 12 ಗಂಟೆಗೆ. ನೋಡುವ ಯಾವ ರೀತಿಯಲ್ಲಿ ಒಳಗಡೆ ದೇವಸ್ಥಾನದ ಮುಂಭಾಗದಲ್ಲಿ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಡಿಯೋನ ಮಾಡ್ತೇನೆ. ನೋಡೋಣ ಯಾವ ರೀತಿಯಲ್ಲಿ ಇದೆ ಅನ್ನೋದು. ನಾವು ಬಿಡು ಮಗ ಸರ್, ನಾವು ಒಳಗರು ಎಲ್ಲ ಕೀಪಿಯಾಡ ಮಾಡುವುದೇ. ಎಂದಿನಂತೆ ಇಲ್ಲಿ ಭಕ್ತಾದಿಗಳಿಗೆಲ್ಲ ದರ್ಶನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಕೂಡ ಬಂದೋಬಸ್ತ್ ಮಾಡ್ತಾ ಇಲ್ಲ. ಯಾಕಂದರೆ ಮಳೆಯ ಕಾರಣ ವರುಣನ ಆರ್ಭಟ ತುಂಬ ಇರೋದ್ರಿಂದ ಎಲ್ಲ ಕಡೆ ಈ ಒಂದು ದರ್ಶನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಸಹ ಒಂದು ದರ್ಶನಕ್ಕೆ ಯಾವುದೇ ರೀತಿ ತೊಡಕನ್ನು ಉಂಟು ಮಾಡಿಲ್ಲ. ಹೋಗಿ ಭಕ್ತಾದಿಗಳೆಲ್ಲ ಓಡಾಡ್ತಾ ಇದ್ದಾರೆ. ತನ್ನ ಪಾಡಿಗೆ ಅವರು ಆವತ್ತಿನ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲೂ ಸಹ ಇಲ್ಲಿ ಬಂದು ಕಾಣ್ತಾ ಇಲ್ಲ. ನೋಡಬೇಕು ಇನ್ನು ಕೆಲವೇ ಕ್ಷಣಗಳು. ಅಂದರೆ
ಅವರು ಕೊಟ್ಟಿರೋ ಪ್ರಕಾರ 3 ಗಂಟೆಗೆ ದಳಪತಿ ವಿಜಯ್ ಅವರು ಬರ್ತಾರೆ ಅಂತ. ನೋಡೋಣ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಇಷ್ಟು ಮಾಹಿತಿಯನ್ನು ನಾನು ಕೊಡ್ತೇನೆ. ಥ್ಯಾಂಕ್ ಯು ಸೊ ಮಚ್. ಎಂದಿನಂತೆ ನಾವು ಒಳಗೆ ಬಂದಾಗಿದೆ. ಎಂದಿನಂತೆ ಇಲ್ಲಿ ಎಲ್ಲ ಭಕ್ತಾದಿಗಳ ಸಂಚಾರ ನಡೀತಾ ಇದೆ. ಸಾಕಷ್ಟು ರಾಜ್ಯಗಳಿಂದ ಅನೇಕ ಊರುಗಳಿಂದೆಲ್ಲ ಬಂದಂಥ ಭಕ್ತಾದಿಗಳೆಲ್ಲ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಸಹ ದರ್ಶನವನ್ನು ನಿಲ್ಲಿಸಿಲ್ಲ. 12 ಗಂಟೆಗೆ ದರ್ಶನ ನಿಲ್ಲಿಸ್ತಾರೆ ಅಂತ ಹೇಳ್ತಾ ಇದ್ರು, ಯಾವ ರೀತಿಯಲ್ಲಿ ನಿಲ್ಲಿಸಿಲ್ಲ. ಅವ್ರು ಬರೋದು 3 ಗಂಟೆ ಆಗುತ್ತೆ. 12ವರೆಗೆ ಮ್ಯಾಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ತಲುಪಿ ಅಲ್ಲಿಂದ ವಯಾ ಉಡುಪಿ ಬ್ರಹ್ಮಾವರ ಹೆಮ್ಮಾಡಿ ಮೂಲಕ ಕುಂದಾಪುರದ ಮೂಲಕ ಬಂದು ಅಲ್ಲಿಯ ಪೊಲೀಸ್ ಹ್ಯಾಂಡ್ ಓವರ್ ಆಗಿ ಅಲ್ಲಿಂದ ಬಂದು ಅವರು ಕೊಲ್ಲೂರಿಗೆ ಬರೋದು ಸರಿಸುಮಾರು 3 ಗಂಟೆ ಆಗಬಹುದಂತ ನ್ಯೂಸಲ್ಲಿದೆ. ನೋಡ್ಬೇಕೇನಾಗುತ್ತೆ ಅಂತ. 3 ಗಂಟೆಗೆ ಬರ್ತಾರಾ ಅಥವಾ ಅದಕ್ಕಿಂತ ಬೇಗನೆ ಬರ್ಬೋದಾ, ಅದಕ್ಕಿಂತ ಲೇಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಕಾದು ನೋಡಬೇಕಾಗಿದೆ. ನೋಡೋಣ ಯಾವ್ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಆಗುತ್ತೆ, ಯಾವ್ಯಾವ ರೀತಿಯಲ್ಲಿ ಸೆಕ್ಯೂರಿಟಿಗಳು ಕೊಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ದೇವಸ್ಥಾನದ ಮುಂಭಾಗ ಜನಸಾಗರ ತುಂಬಿ ತುಳುಕ್ತಾ ಇದೆ. ನಮ್ಮ ತಮಿಳುನಾಡು ಮತ್ತು ಕೇರಳ ಎಲ್ಲ ರಿಪೋರ್ಟರ್ಸ್ ಎಲ್ಲ ಬಂದು ಆಲ್ರೆಡಿ ಕಾಯ್ತಾ ಇದ್ದಾರೆ. ಲೋಕಮಾತೆ ತಾಯಿ ಜಗದೀಶ್ವರಿ ಕೊಲ್ಲೂರು ಮೂಕಾಂಬಿಕೆ ತಾಯಿಯವರ ಉತ್ಸವ ಮೂರ್ತಿ ಬರ್ತಾ ಇದೆ. ಅದನ್ನು ಸಹ ಕಣ್ತುಂಬಿಕೊಂಡ್ವಿ. ಉತ್ಸವ ಮೂರ್ತಿ ಇದೊಂದು ಹೇಳ್ಬೇಕಂದ್ರೆ ಅಪರೂಪದ ಕ್ಷಣ ಇದು. ತಾಯಿಯವರ ದರ್ಶನವನ್ನು ಇಲ್ಲೇ ಮಾಡ್ತಾ ಇದ್ದೇವೆ. ಈಗಾಗಲೇ ಆಲ್ಮೋಸ್ಟ್ ತಮಿಳುನಾಡಿನ ಎಲ್ಲ ಸೆಕ್ಯೂರಿಟಿಗಳು ಕೂಡ ಬಂದು ಆಲ್ರೆಡಿ ದೇವಸ್ಥಾನದ ಮುಂಭಾಗ ನಿಂತ್ಕೊಂಡಿದ್ದಾರೆ. ಇನ್ನು ಕ್ಷಣಗಣನೆ ಆಗ್ತಾ ಇದೆ ವಿಜಯ್ ಅವರ ಆಗಮನಕ್ಕಾಗಿ. ಯಾವ ರೀತಿಯಲ್ಲಿ ಈಗ ತಾನೇ ತಾಯಿಯವರ ಉತ್ಸವ ಮೂರ್ತಿಯ ಉತ್ಸವ ಆಯಿತು, ಹಾಗೆ ರಥೋತ್ಸವ ಸಹ ಈಗ ನಡೀತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವಿಜಯ್ ಅವರು ಬರಲಿದ್ದಾರೆ. ಆಲ್ರೆಡಿ ಸೆಕ್ಯೂರಿಟಿಗಳು ನೀವು ನೋಡಿದ ಹಾಗೆ ದೇವಸ್ಥಾನದ ಮುಂಭಾಗ ಬಿಟ್ಕೊಂಡು ಬಿಟ್ಟಿದ್ದಾರೆ. ತಮಿಳುನಾಡಿನ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಸಹ ಇಲ್ಲಿಗೆ ಆಗಮಿಸಿದ್ದಾರೆ. ಆದರೂ ಕೂಡ ಜನಸಾಗರ ಇನ್ನೂ ನಿಲ್ತಾ ಇಲ್ಲ. ಜನಗಳ ದರ್ಶನ ನಡೀತಾನೇ ಇದೆ, ಭಕ್ತಾದಿಗಳ ಆಗಮನ ನಡೀತಾನೇ ಇದೆ. ನೋಡೋಣ ಇನ್ನೂ ಯಾವ ರೀತಿಯಲ್ಲಿ ಅವರ ಆಗಮನ ಆಗ್ತದೆ ಅನ್ನೋದು ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಥ್ಯಾಂಕ್ ಯು. ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಒಂದ್ ಕಡೆ ತಾಯಿಯವರ ದರ್ಶನ ಮುಗಿಸ್ಕೊ ಬಂದು ಒಂದ್ ಕಡೆ ಕಾಯ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ಮ ದಳಪತಿ ವಿಜಯ್ ಅವರ ಆಗಮನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮ ತಮಿಳುನಾಡಿನ ಮುಖ್ಯಮಂತ್ರಿ, ಹಾಗೂ ಅವರು ಮುಖ್ಯಮಂತ್ರಿ ಅನ್ನೋದಕ್ಕಿಂತ ನಮ್ಗೊಬ್ಬ ಆಕ್ಟರ್. ಫಸ್ಟಿಂದನೂ ನಾವು ಚಿಕ್ಕ ವಯಸ್ಸಿಂದ ಅವರ ಮೂವಿಯನ್ನ ನೋಡ್ಕೊಂಡು ಬಂದಿರೋದ್ರಿಂದ ನಮ್ಗೊಬ್ರು ಆಕ್ಟರ್. ನೋಡೋಣ ಬ್ರೋ, ಯಾವ ಊರಿಂದ ಬಂದಿದ್ದೀರಾ?
ನಾವು ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಬಂದಿದ್ದಾರೆ ಅಂದ್ರೆ ಇದಕ್ಕೋಸ್ಕರ ಅಂತಾನೆ ಬಂದ್ರ ಅಥವಾ ದೇವರ ದರ್ಶನಕ್ಕಾಗಿ ಬಂದ್ರ? ಇದಕ್ಕೋಸ್ಕರ ಬಂದ್ವಿ, ಹಾಗೆ ದೇವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದೇ ದಳಪತಿ ದಳಪತಿ ದೇವ್ರು ಬೆಳಗ್ಗೆ 7 ಗಂಟೆಗೆ ಹೊರಟು ಬಂದಿದ್ದೀವಿ ನಾವೆಲ್ಲ ಸೇರ್ಕೊಂಡು. ಓಕೆ, ನೀವು ಅಂದ್ರೆ ಅವರು ಒಂದು ಮೂವಿಗಳನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ರಿ, ತುಂಬಾ ದೊಡ್ಡ ಫ್ಯಾನು. ಈಗ ಮುಖ್ಯಮಂತ್ರಿ ಒಂದ್ ಕಡೆ ಆದ್ರೆ ನಾವು ಆಕ್ಟರ್ ಆಗಿ ನೋಡ್ತೇವೆ ಆಕ್ಟರ್ ಆಗಿ ನಮಗೆ ಇಷ್ಟ ಅಲ್ಲ, ಮುಖ್ಯಮಂತ್ರಿ ಆಗಿ ಒಂದು ಸೆಕೆಂಡ್ರಿ. ಅವ್ರು ಈಗ ಮುಖ್ಯಮಂತ್ರಿ ಆದದ್ ಬಿಟ್ರೆ ಒಂದು ಕಾಲದಲ್ಲಿ ಆಕ್ಟರ್, ಅವ್ರು ಸಾಕಷ್ಟು ಮೂವಿಗಳು ತೆರೆಗೆ ಬಂದಿದೆ, ಕನ್ನಡದಲ್ಲಿ ಡಬ್ ಆಗಿದೆ, ಅಥವಾ ತಮಿಳಲ್ಲೇ ನಾವು ನೋಡಿದ್ದೇವೆ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ಓಕೆ ಗೈಸ್, ನೋಡಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಅವ್ರನ್ನ ನೋಡೋದಕ್ಕೋಸ್ಕರ. ನಾನ್ ಸಹ ಅವ್ರನ್ನ ನೋಡೋದಕ್ಕೆ ಬಂದಿದ್ದೇನೆ, ನೀವು ಸಹ ನೋಡಿ. ಮತ್ತೆ ನಮ್ಮ ಚಾನಲ್ಗೆ ಏನಾದ್ರು ಹೇಳಿ ಬ್ರೋ. ಚಾನಲ್ ಹೆಸರು ವಿಜಯ್ ದಚ್ಚು ಟಾಕಿಂಗ್ ಕನ್ನಡ. ಚಾನಲ್ನ ಫಾಲೋ ಮಾಡಿ, ನಿಮಗೆ ಹೆಚ್ಚು ಮಾಹಿತಿಗಳು ಕೊಡ್ತಾರೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮಲೆನಾಡಿಂದ ಬಂದಿದ್ದೀರಾ, ಮಲೆನಾಡು ಶಿವಮೊಗ್ಗ. ನಂದು ಅಲ್ಲಿ ಹೊಸನಗರ. ಗೊತ್ತಾ ಹೊಸನಗರ? ಗೊತ್ತಾ ಹೊಸನಗರ, ರಿಪ್ಪನ್ಪೇಟೆ, ಐನೂರು, ಹೊಸನಗರ ಗೊತ್ತಲ್ಲ? ಆ ರೂಟಲ್ಲೇ ಬಂದ್ರಾ? ಓಕೆ ಬ್ರೋ, ಖಂಡಿತ, ಥ್ಯಾಂಕ್ ಯು ಸೋ ಮಚ್. ಗೈಸ್, ಏನಪ್ಪಾ ಅಂದ್ರೆ ನಾನು ಸುಮ್ಮನೆ ಏನೋ ಅಭಿಮಾನಿಗಳು ಬಂದಿದ್ದಾರೆ ನೋಡೋದಕ್ಕೆ ಅಂತ ಅನ್ಕೊಂಡಿದ್ದೆ. ಬಟ್ ಇವರನ್ನ ನಾನು ಹೆಚ್ಚಿನ ಮಾಹಿತಿಯನ್ನ ಪಡೆದಾಗ ಇವರು ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ. ನಮ್ಮ ವಿಜಯ್ ಅವರು ಕರ್ನಾಟಕದಲ್ಲಿ ಸಹ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಅವ್ರನ್ನ ನೋಡೋದಕ್ಕೋಸ್ಕರ ಬೆಳಿಗ್ಗೆ ಹೊರಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಮತ್ತೆ ಅವ್ರಿಗೋಸ್ಕರ ಪ್ರೀತಿಯ ಕಾಣಿಕೆ ಸಹ ತಗೊಂಡು ಬಂದಿದ್ದಾರೆ. ನೋಡೋಣ, ವಿಜಯ್ ಅವರು ಇದನ್ನ ಇದನ್ನ ಇಸ್ಕೊಂಡು ಅವರು ಅದನ್ನ ಪಡ್ಕೋಬೇಕು. ಅದನ್ನ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಫ್ಯಾನ್ ಬೇಸ್ ಅನ್ನ ಅವರು ಇಟ್ಕೊಂಡಿದ್ದಾರೆ. ಮತ್ತೆ ಅವರ ವಿಜಯ ಸಂಭ್ರಮ ಅಂತ ಹೋದ್ಸತಿ ತುಂಬಾ ಫೇಮಸ್ ಆಗಿತ್ತು. ಹಾಗೆ ಹೇಳ್ಬೇಕಂದ್ರೆ ಈಗ ನಮ್ಮೊಂದಿಗೆ ಇದರ ಮಾರ್ಗದರ್ಶಕರು, ಈ ಒಂದು ಫಾಲೋ ಅಂದ್ರೆ ಅವ್ರ ಪೇಜ್ನ, ಅವರ ಒಂದು ಯಾವ ರೀತಿಯಲ್ಲಿ ಗ್ರೂಪ್ ಇದೆ ಅದರ ಮಾರ್ಗದರ್ಶಕರು ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋಣ. ಸರ್, ನೀವು ಯಾವ ರೀತಿಯಲ್ಲಿ ಅಂದ್ರೆ ಫ್ಯಾನ್ ಬೇಸ್ ಅನ್ನ ಇಟ್ಕೊಂಡಿದ್ದೀರಾ? ಎಷ್ಟು ಜನ ಫ್ಯಾನ್ಸ್ ಇರ್ಬೋದು? ಫ್ಯಾನ್ಸ್ ಅನ್ನೋದಕ್ಕಿಂತ ನಾವು ಒಬ್ಬ ಸೋಷಿಯಲ್ ಸರ್ವಿಸ್ ಮಾಡೋ ರೇಂಜ್ಗೆ ಈಗ ತಲಪತಿ ಹೊಸ ರೂಪದಲ್ಲಿ ಎಲೆಕ್ಷನ್ ಮಾಡೋಣ ಅಂತ ಬಂದಿದ್ದಾರೆ. ಅವ್ರ ಹೆಸರಿನಲ್ಲಿ ನಾವು ಒಂದು ಜನಗಳಿಗೆ ಹೊಸ ಇದು. ಈಗ ತಮಿಳುನಾಡಲ್ಲಿ ಹೆಂಗೆ ADMK ಮತ್ತೆ DMK ಇದೆ, ಇದನ್ನ ಚೇಂಜಸ್ ಮಾಡಿ ಜನಗಳಿಗೆ ಒಳ್ಳೇದ್ ಮಾಡ್ಬೇಕಂತ ಬಂದಿದ್ದಾರೆ. ಇದರಿಂದ ನಮ್ಮ ಶಿವಮೊಗ್ಗದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಚೇಂಜಸ್ ಬರ್ಬೇಕು. ಖಂಡಿತ ಸರ್, ಯಾಕಂದ್ರೆ ಇವ್ರು ಅಪ್ಪನ ಕಾಲದಿಂದನೂ ಎಲ್ಲರೂ ಇದು ಸೇಮ್ ಅದೇ ತರ ಮಾಡ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಬರ್ಬೇಕು, ಹೊಸ ಯುವಕರನ್ನ ಇದು ಮಾಡ್ಬೇಕು, ಒಳ್ಳೆ ರೀತಿಯಲ್ಲಿ ಈ ತರ ಮಾಡ್ಬೇಕು. ನಿಮ್ಗೆ ಈಗ ನಿಮ್ಮೊಂದು ಪ್ರಶ್ನೆ ನಾನು ಕೇಳಬಾರ್ದು, ಆದ್ರೂ ಕೇಳ್ತಾ ಇದ್ದೀನಿ. ಈಗ ನೋಡಿ, ಎಲ್ಲರೂ ಸಹ ಈಗ ನಮ್ಮ ತಮಿಳ್ನಾಡಲ್ಲಿ ಆಕ್ಟರ್ನ CM ಮಾಡಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರನ್ನ CM ಮಾಡಿದ್ರೆ ಮುಂದೆ ನಮ್ಮ ಒಂದು ಕರ್ನಾಟಕ ಬೆಳಿಬಹುದು? ಸರ್, ಆಕ್ಟರ್ ಅಂತಲ್ಲ, ತಮಿಳ್ನಾಡಲ್ಲಿ ಬಂದು ಆಲ್ಮೋಸ್ಟ್ ಅವ್ರಿಗೆ ಆಪೋಸಿಟ್ ಮಾಡಕ್ಕೆ ಯಾರು ಧೈರ್ಯ ಹೇಳ್ದಂಗೆ ಹೋಗಿದ್ರು. ನಮ್ ತಲಪತಿ ಎಲ್ಲದಕ್ಕೂ ಮೀರ್ಸಿ ಗೆಲ್ಬೇಕಂತ ಬಂದ್ರು, ಜನಗಳಿಗೆ ಒಳ್ಳೇದ್ ಮಾಡ್ಬೇಕಂತ ಮಾಡ್ತಾ ಇದಾರೆ. ಮಾಡ್ಲಿ, ಅವ್ರ ಜೊತೆಗೆ ನಾವು ಕೈ ಇರ್ತೀವಿ, ಸಪೋರ್ಟ್ ಬೇಕಾದ್ರು. ಆದ್ರೆ ಕರ್ನಾಟಕದಲ್ಲಿ ಹೆಂಗಂದ್ರೆ ಒಳ್ಳೆ ಯುವಕರು ಬರ್ಲಿ, ಫಿಲಂ ಆಕ್ಟರ್ ಅನ್ನೋದಕ್ಕಿಂತ ಒಳ್ಳೆ ಇದು ಬರ್ಲಿ. ಫಿಲಂ ಆಕ್ಟರ್ ಬೇಕಾದ್ರೂ ಬರ್ಲಿ, ನಮ್ಗೇನು ತೊಂದರೆ ಇಲ್ಲ. ಬಟ್ ಒಳ್ಳೇದ್ ಮಾಡಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಈಗ ಆಕ್ಟರ್ ಸಮೇತ ಬೇಕಂತ ಅವ್ರು ಇಲ್ಲಿ ನೋಡ್ತಾರೆ ನಿಮ್ಮನ್ನ. ನೋಡಿ, ಒಂದಿನ ನಾನು ಶಿವಮೊಗ್ಗಕ್ಕೆ ಭೇಟಿ ಕೊಡಬೇಕು ಅಂತ ಅಂದಾಗ ನೀವು ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಳ್ತೀರಾ? ಸರ್, ಇದು ಫಸ್ಟ್ ಟೈಮ್ ಅಲ್ಲ, ಮುಂಚೆ ಒಂದ್ಸಲ ಮಾಸ್ಟರ್ ಮೂವಿ ಬಂದಿದ್ರು. ನಾವ್ ಯಾವ ರೇಂಜ್ ಬಳಗ ಇದೀವಿ ಅನ್ನೋದು ಇಡೀ ಕರ್ನಾಟಕಕ್ಕೂ ಗೊತ್ತು, ಅದು ಯೂಟ್ಯೂಬ್ ಅಲ್ಲೂ ಬಂದಿದ್ದಾವೆ. ಆ ರೇಂಜ್ಗೆ ಸೆಲೆಬ್ರೇಷನ್ ನಾವು ಮಾಡಿದ್ವಿ. ಮಾಸ್ಟರ್ ಮೂವಿಗೆ ಬಂದಾಗ ನಾವು ಆ ರೇಂಜಿಗೆ ಮಾಡಿದ್ವಿ. ಓಕೆ ಸರ್, ಖಂಡಿತ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾ ಇದ್ದಾರೆ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀರಾ ಎಲ್ಲ, ತುಂಬಾ ಖುಷಿಯಾಗಿದೆ. ಹಾಗೆ ಕೃಷ್ಣನ ಮೂರ್ತಿ ತಗೊಂಡು ಬಂದಿದ್ದಾರೆ ಇವರು ಅವ್ರಿಗೆ ಕೊಡೋದಕ್ಕೋಸ್ಕರ. ನೋಡಿ ಗೈಸ್, ಲಿಟ್ರಲಿ ಚೆನ್ನಾಗಿದೆ ಅಲ್ವಾ? ಇದನ್ನ ಅವ್ರು ಕೊಡಬೇಕು, ಅವ್ರು ತಗೋಬೇಕು. ನೋಡಿ, ಮಿಸ್ಟರ್ ಜೋಸೆಫ್ ವಿಜಯ್, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು. ನೋಡೋಣ, ಅವ್ರು ಇದನ್ನ ತಗೊಳ್ತಾರೆ. ಇದನ್ನ ತಗೊಂಡು ಅವ್ರ ಹತ್ರ ಒಂದು ಫೋಟೋ ತಗೊಳ್ಳೋಕಾದ್ರೆ ಖಂಡಿತವಾಗ್ಲೂ ತಗೊಳ್ಳೋಣ. ಅವ್ರು ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ, ಯಾವ ರೀತಿಯಲ್ಲಿ ಇದೆ ಪಿಕ್ಚರ್ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ಆದಷ್ಟು ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಾವೀಗ ಅವರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಕಾರಣ ನಾವೀಗ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಊಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಹಸು ಆಗ್ತಾ ಉಂಟು, ಊಟ ಮಾಡುವ ಅಂತ ಹೋಗ್ತಾ ಇದ್ದೇವೆ. ನೋಡುವ. ಕೊಲ್ಲೂರಲ್ಲಿ ನಾನು ಫಸ್ಟ್ ಟೈಮ್ ಕೊಲ್ಲೂರಲ್ಲಿ ಊಟ ಮಾಡ್ತಾ ಇರೋದು. ಯಾಕಂದರೆ ತುಂಬ ದಿನಗಳ ಹಿಂದೆ ಬಂದು ಊಟ ಮಾಡಿ ನೆನಪಿಲ್ಲ ನನಗೆ. ಬುದ್ಧಿ ಬಂದಮೇಲೆ ಫಸ್ಟ್ ಟೈಮ್. ಎಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ತಮಿಳುನಾಡಿನ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ. ನಂತರ ಬಂದು ಕರ್ನಾಟಕದ ಪೊಲೀಸ್, ಉಡುಪಿ ಜಿಲ್ಲೆ ಪೊಲೀಸ್ ಸಹ ಎಲ್ಲ ಫುಲ್ಲು ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ. ನಮ್ಮ ವಿಜಯ್ ಅವರ ಒಂದು ಯಾತ್ರೆಯನ್ನು, ಅವರ ಒಂದು ಆಗಮನವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ನಾವೀಗ ಭೋಜನ ಶಾಲೆಗೆ ಬಂದಾಯಿತು. ನಮ್ಮೊಟ್ಟಿಗೆ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿಜೇಶ್ ಅವರು. ಅವ್ರ ಬಗ್ಗೆ ಹೇಳಬೇಕಂದ್ರೆ, ವಿಜೇಶ್ ಅವರು ಈಗಿಂದಲ್ಲ, ತುಂಬ ಚಿಕ್ಕ ವಯಸ್ಸಿಂದನೂ ನನ್ನ ಫ್ರೆಂಡು, ಸ್ನೇಹಿತ. ನಾನು ಎಲ್ಲಿ ಹೋದ್ರು ನನ್ನ ವಿಡಿಯೋ ಮಾಡ್ತಿರ್ತಾ, ನನ್ನೊಟ್ಟಿಗೆ ಬರ್ತಾ.
ಮುಂದೊಂದು ದಿನ ಅವನಿಗೆ ಒಳ್ಳೆ ಕಾಣ್ಕೊಳಕ್ ನಾನು ಎಂತಾರು ಅವ್ನು ನನ್ನ ಕಡೆಯಿಂದ ಎಂತ ಹತ್ತತ್ನ ಸಪೋರ್ಟ್ ಅವ್ನು ಮಾಡ್ಕೊ. ಅವನು ಲಾಗ್ ಮಾಡೋಕ್ಕಿಂತನೂ ಅವನು ಲಾಗ್ ಮಾಡೋರಿಗೆ ತುಂಬ ಸಪೋರ್ಟ್ ಮಾಡ್ತಾನೆ, ಅದೇ ಖುಷಿ ಆಗುತ್ತೆ. ಎಲ್ಲ ಕಡೆ ಶೇರ್ ಮಾಡ್ತಾನೆ. ಊಟಕ್ಕೆ ಬತ್ತಿತ್ತು ಕಾಂಬ, ಊಟ ಅಂತ ಹೆಂಗಿತ್ತು ಅಂದೇಳ ಕಾಂಬ ಬನ್ನಿ. ಊಟ ಮುಗಿಸ್ಕೊಂಡು ಬಂದ್ವಿ. ಊಟ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ಊಟ, ಸೂಪರ್. ಭಕ್ತಾದಿಗಳನ್ನೆಲ್ಲ ಹೊರಗೆ ಕಳಿಸ್ತಾ ಇದ್ರು, ಯಾರನ್ನ ಸಹ ಅಲ್ಲಿ ಒಳಗೆ ಬಿಡ್ತಾ ಇರಲಿಲ್ಲ, ಎಲ್ಲರನ್ನೂ ಹೊರಗೆ ಕಳಿಸ್ತಾ ಇದ್ರು. ಅವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಬರ್ತಾರೆ ಅನ್ನೋ ಮಾಹಿತಿ ನಮಗೆ ಲಭಿಸ್ತಾ ಇತ್ತು. ವಿಜಯ್ ಸರ್ ಅವರ ಫ್ಯಾನ್ಸು ಮಳೆಯಲ್ಲೂ ಸಹ ಬಿಡ್ತಾ ಇಲ್ಲ, ಮಳೆಯಲ್ಲೂ ಸಹ ಹೋಗ್ತಾ ಇದ್ದಾರೆ. ಎಷ್ಟು ಜನ ಅಭಿಮಾನಿಗಳು. ಈಗ ಮಳೆ ಬರೋದ್ರಿಂದ ಯಾರನ್ನೂ ಸಹ ಹೊರಗಡೆ ಕಳಿಸುವಂಥ ಸಾಧ್ಯತೆ ಇಲ್ಲ, ಯಾಕಂದರೆ ಮಳೆಯಲ್ಲಿ ಯಾರನ್ನೂ ಹೊರಗೆ ಕಳಿಸಲ್ಲ. ಮಳೆ ಸ್ಟಾರ್ಟ್ ಆಗಿದೆ, ಅವರ ಬರುವಿಕೆಗಾಗಿ ಮಳೆ ಸ್ಟಾರ್ಟ್ ಆಗಿದೆ. ಅಭಿಮಾನಿಗಳೆಲ್ಲ ಆಲ್ಮೋಸ್ಟ್ ನಿಂತ್ಕೊಂಡು ಕುತ್ಕೊಂಡು ಮಲ್ಕೊಂಡು ಅದ್ದಾಡಿಕೊಂಡು ಕಾಯ್ತಾ ಇದ್ದಾರೆ. ಎಷ್ಟೊಂದು ಜನ ಅಭಿಮಾನಿಗಳು ಹೇಳಬೇಕಂದ್ರೆ ಯಾವ ಬೇರೆ ಬೇರೆ ಜಿಲ್ಲೆಗಳ ಭಾಗದಿಂದ ಎಲ್ಲ ಬಂದಿದ್ದಾರೆ ನೋಡಿ. ಅಲ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ. ಈ ಮಳೆಯಲ್ಲೂ ಸಹ ನಾನು ಬಿಡಲ್ಲ, ನಾನು ವಿಜಯಣ್ಣನ ನೋಡ್ತೀನಿ. ನಮ್ಮ ತಳಪತಿ ಅವ್ರನ್ನ ದರ್ಶನ ಮಾಡ್ತೀವಿ, ಮಾತಾಡ್ತೀವಿ ಅವ್ರ ಹತ್ರ. ಅವ್ರನ್ನ ನೋಡಲೇಬೇಕು ಅನ್ನೋ ಇದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಈ ಒಂದು ಮಳೆ ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ, ಆದರೂ ಜನಸಾಗರ ನಿಲ್ತಾ ಇಲ್ಲ ಗೈಸ್. ಗೈಸ್ ನೋಡಿ, ಅಲ್ಲಿ ಅಭಿಮಾನಿಗಳೆಲ್ಲ ಎಲ್ಲ ಕಾಯ್ತಾ ಇದ್ದಾರೆ ನೋಡಿ. ಅಲ್ಲಿ ಯಾವ ಒಂದು ರೇಂಜ್ಗೆ ಅಭಿಮಾನಿ ಬಳಗವನ್ನು ಹೊಂದ್ಕೊಂಡಿದ್ದಾರೆ ಇವರು, ನಮ್ಮ ವಿಜಯ್ ಅವರು. ಅಂದರೆ ದೇವಸ್ಥಾನಕ್ಕೆ ಬಂದವರೆಲ್ಲ ಇಲ್ಲಿ ಹಿಡಿದ್ಕೊಂಡು ನೋಡ್ತಾ ಇದ್ದಾರೆ. ನೋಡ್ಕೊಂಡು ಹೋಗೋಣ ಒಂದು ಫಸ್ಟ್ ಅಂತ. ಕೆಲವರು ದೇವಸ್ಥಾನಕ್ಕೆ ಬಂದರೆ ಇನ್ನು ಕೆಲವರು ವಿಜಯ್ ಅವ್ರನ್ನ ನೋಡೋಕ್ಕೋಸ್ಕರನೇ ಬಂದಿದ್ದಾರೆ. ಗೈಸ್ ಎಲ್ಲರೂ ಅವರ ಒಂದು ವೆಲ್ಕಮ್ಗೆ ಕಾಯ್ತಾ ಇದ್ದಾರೆ. ನಮ್ಮ ವಿಜಯ್ ಅವರ ವೆಲ್ಕಮ್ ಮೆಲೋಡಿಯಲ್ಲಿ ಇನ್ನೂ ಬರಲಿಲ್ಲ, ಬಟ್ ಪೊಲೀಸ್ನವರೆಲ್ಲ ಓಡಿಸ್ತಾ ಇದ್ದಾರೆ. ಆದರೂ ನೋಡಲೇಬೇಕು ಅನ್ನೋ ಒಂದು ಹಠ ಹೆಂಗಿದೆ ಅಲ್ಲ. ಫುಲ್ ಅಭಿಮಾನಿ ಬಳಗಗಳಿಗೆಲ್ಲ ಟೈಟ್ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಏನು ಕರ್ನಾಟಕ CM ಅಂದರೆ ಕರ್ನಾಟಕ ತಮಿಳ್ನಾಡು CM ಗಾಯ್ಸ್. ಅಭಿಮಾನ ಇರಬೇಕು, ಆದರೆ ಹುಚ್ಚ ಅಭಿಮಾನ ಅಂತ ಹೇಳ್ತಾರಲ್ಲ, ಆ ರೇಂಜಿಗೆ ತುಂಬ ಜನ ಅಭಿಮಾನಿಗಳು, ಜನ ಸಾಗರಣೆ ಬಂದು ತುಂಬ್ಕೊಂಡ್ಬಿಟ್ಟಿದೆ ನಮ್ಮ ದಳಪತಿ ವಿಜಯ್ ಅವರ ನೋಡೋದಕ್ಕೆ. ಪೊಲೀಸ್ನವ್ರು ಆಲ್ಮೋಸ್ಟ್ ಹೊರಗಡೆ ಇದ್ದವ್ರನ್ನೆಲ್ಲ ಕಳಿಸ್ತಾ ಇದ್ದಾರೆ, ಒಳಗಡೆ ಇದ್ದವ್ರನ್ನ ಹೊರಗಡೆ ಹೋಗಿ ಅಂತ. ಆದರೂ ಜನ ಕೇಳ್ತಾ ಇಲ್ಲ, ನಾವಿಲ್ಲಿ ಅಡ್ಡಾಕೊಂಡು ನಾವು ನೋಡ್ತೀವಿ ಅಂತ ನಿಂತ್ಕೊಂಡಿದ್ದಾರೆ. ನೋಡೋಣ ಯಾವ ರೀತಿಯಲ್ಲಿ ವಿಜಯ್ ಅವರ ಆಗಮನ ಆಗುತ್ತೆ ಅಂತ ನೋಡಲೇಬೇಕಾಗಿದೆ ಗಾಯ್ಸ್. ಕಾಯ್ದು ನೋಡಬೇಕು. ಅಲ್ಲಿ ನೋಡಿ, ಅಲ್ಲಿ ಅಭಿಮಾನಿ ಸಾಗರನೇ ಅಲ್ಲಿ ತುಳುಕ್ತಾ ಇದೆ ನೋಡಿ ಅಲ್ಲಿ. ಸೂಪರ್, ಥ್ಯಾಂಕ್ ಯು.
ನೋಡಿ ಗಾಯ್ಸ್, ಅಭಿಮಾನಿ ಬಳಗ ಫುಲ್ ಎಲ್ಲ ಕಾಯ್ತಾ ಇದ್ದಾರೆ guys, ಎಲ್ಲ ಕಾಯ್ತಾ ಇದ್ದೀರಾ? ಸೂಪರ್ ಸೂಪರ್ ಸೂಪರ್. ನೋಡಿ ಎಲ್ಲರೂ ಕಾಯ್ತಾ ಇದ್ದಾರೆ. ನಾವೆಷ್ಟೇ ಪೊಲೀಸ್ ಬಿಗಿ ಬಸ್ ಕೊಟ್ರು ನಾವೇ ಅಣ್ಣನ ಒಳಗಡೆ ಕರ್ಕೊಂಡೋಗಿ ಕರ್ಕೊ ಬರ್ತೀವಿ ಅನ್ನೋ ಭರವಸೆಯನ್ನು ಅಭಿಮಾನಿಗಳು ಕೊಡ್ತಾ ಇದ್ದಾರೆ ನೋಡಿ ಗೈಸ್. ಓಕೆ, ವಿಜಯ್ ಜಿ ಇಸ್ ಕಮಿಂಗ್. ಅಭಿಮಾನಿಗಳೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ನೋಡಿ ಕಮಿಂಗ್. ಇನ್ನು ಬರಲ್ಲ ನಾನು ವಿಜಯಣ್ಣನ ನೋಡ್ಬೇಕು ಅನ್ಕೊಂಡು ಅಷ್ಟು ದೂರದಿಂದ ಬಂದ್ಕೊಂಡು ಕಾಯ್ತಾ ನಿಂತ್ಕೊಂಡಿದ್ದೀನಿ. ನೋಡಿ ಬರ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ, ನೋಡ್ಬೇಕು. ಐ ಆಮ್ ಸೋ ಎಕ್ಸೈಟಿಂಗ್. ಬರಲೇ ಇಲ್ಲ ಮಾರೆ, ಇನ್ನು 2-3 ಶಿಫ್ಟ್ ಡಿಸರ್ವ್ ಎಲ್ಲ ಬರ್ತಾ ಇದೆ, ಆದ್ರೂ ಬರ್ಲಿಲ್ಲ ಅವ್ರು. ನೋಡಿ ಪೊಲೀಸ್ನವರೆಲ್ಲ ಬರ್ತಾ ಇದ್ದಾರೆ, ಎಲ್ಲರನ್ನು ಹಿಂದೆ ಓಡಿಸ್ತಾ ಇದ್ದಾರೆ. ಅಣ್ಣ ನಮಸ್ಕಾರ ಅಣ್ಣ. ಅಭಿಮಾನಿಗಳು ಬಿಟ್ರೆ ವಾರು, ಇಲ್ಲ ಅಂದ್ರೆ ಏನ್ ಬೇಕಾದ್ರು ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ರೆ ಉಂಟಲ್ಲ ಅಭಿಮಾನಿಗಳು, ಮತ್ತೆ ನಿಮ್ಗೆ ಅದು ಲೆಕ್ಕ ಹಾಕೋಕೆ ಆಗ್ತಿಲ್ಲ. ಮನೆ ದೇವರು ಫ್ಯಾನ್ಸಿ ಎಲ್ಲ ಆಲ್ವೇಸ್ ನಾವಿದ್ರೆ ಅವರಿದ್ರೆ ನಾವಲ್ಲ, ನಾವಿರ್ಬೇಕು. ನಾವು ವಿಜಯಣ್ಣ ಅಂತ ಶಿಲ್ಲೆ ಹೊಡೆದ್ರೆ ಬರ್ತಾರೆ ಅವರು, ಆಯ್ತಣ್ಣ. ಅಭಿಮಾನಿಗಳು ಅವತ್ತು ಖಂಡಿತ ಸರ್, ಖಂಡಿತ. ಎಲ್ಲರೂ ಜಾಗ ಬಿಡ್ತೇವೆ, ಬನ್ನಿ ಜಾಗ ಬಿಡಿ ಅಭಿಮಾನಿಗಳೇ, ಜಾಗ ಬಿಡಿ, ಎಲ್ಲ ಜಾಗ ಬಿಡಿ ದಯವಿಟ್ಟು. ಎಲ್ಲ ಶಾಂತ ರೀತಿಯಲ್ಲಿ ಒತ್ಸೋಣ. ಜಾಗ ಬಿಡಿ ಸ್ವಲ್ಪ ಜಾಗ ಬಿಡಿ ಸಾಕಾಗ. गाड़ी 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 गाड़ी